ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಫಿಲ್ಕಿ ಲೇಡೀಸ್ ಆರ್ಗನೈಸೇಷನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಆಪ್ಷನ್ಸ್ 1, ಆಪ್ಷನ್ ಎ ಪೂಜಾ ಗರ್ಗ, ಆಪ್ಷನ್ ಬಿ ಜಯಂತಿ ದಾಲ್ಮಿಯಾ, ಆಪ್ಷನ್ ಸಿ ಉಜಾಲಾ ಸಿಂಘಾನಿಯಾ, ಆಪ್ಷನ್ ಡಿ ಸುಧಾ ಶಿವಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಎ ಪೂಜಾ ಗರ್ಗಾರ್. ಈ ಪೂಜಾ ಗರ್ಗಾರ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋದಾದ್ರೆ, ಇವರು ಇತ್ತೀಚೆಗೆ ಪೂಜಾ ಗರ್ಗಾಲ್ ಅವರು ಫಿಲ್ಕಿ ಲೇಡೀಸ್ ಆರ್ಗನೈಸೇಷನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ಎಷ್ಟನೇ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅಂದರೆ 43ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಎಷ್ಟನೇ ವರ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂದರೆ ಎಷ್ಟು ಇಯರ್ಸು ಅಂದರೆ 2026 to 2027, ಕೆಲವೊಂದು ವರ್ಷದಲ್ಲಿ 43ನೇ ಅಧ್ಯಕ್ಷರಾಗಿದ್ದಾರೆ. ಇವ್ರ ವಿಷನ್ ಏನಿರುತ್ತೆ ಅಂದರೆ, ಇವರ ಅಧಿಕಾರಾವಧಿ ಘೋಷವಾಕ್ಯ ಸ್ಟ್ರೆಂತ್ ವಿತಿನ್ ಸ್ಕೇಲ್ ಬಿಯಾಂಡ್, ಒಳಗಿನ ಶಕ್ತಿ ಮೀರಿದ ವ್ಯಾಪ್ತಿ. ಹಿನ್ನೆಲೆ, ಇವರು ಒಬ್ಬ ಉದ್ಯಮಿಯಾಗಿದ್ದರು. ಈ ಹಿಂದೆ FICCIFLOನ ಲಕ್ನೋ ಚಾಪ್ಟರ್ನಲ್ಲಿ ಅಧ್ಯಕ್ಷರಾಗಿ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ. ಇದ್ರ ಮೇಲೆ ನೀವು ಕ್ವಶನ್ಸ್ ಯಾವ ಥರ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ಬೋದು ಅಂದರೆ, ಇವರು ಎಷ್ಟನೇ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ಅಂತಲೂ ಬರ್ಬೋದು. ಇನ್ನೊಂದು, ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿ FICCIFLOಗೆ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರು, ಅದು ಒಂದು ಪೂಜಾ ಗರ್ಗ ಅನ್ಬೋದು. ಎಷ್ಟು ವರ್ಷ ಇದು ಅಂದರೆ, ಒಂದು ವರ್ಷ ಯಾವ ಇಯರು 2026 to 2027. ನಿಮ್ಗೇನಾದ್ರು ಇನ್ನೂ ಸ್ವಲ್ಪ ಕಷ್ಟ ಆಗೇನಾದ್ರು ಕೇಳಿದ್ರೆ ಧ್ಯೇಯವಾಕ್ಯ ಏನಿರ್ಬೋದು ಅಂದರೆ ಸ್ಟ್ರೆಂತ್ ವಿತಿನ್ ಸ್ಕೇಲ್ ಬಿಯಾಂಡ್ ಅಂತಲೂ ಕೇಳ್ಬೋದು. ವಿಷನ್ ಏನು ಅಂತ ಕೇಳಿದಾಗ ಇದನ್ನು ಹೇಳ್ಬೋದು. ನೆಕ್ಸ್ಟ್, ಗುರಿಗಳು ಮಹಿಳಾ ಉದ್ಯಮಶೀಲ ಉದ್ಯೋಗದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಆರ್ಥಿಕ ಸಬಲೀಕರಣವನ್ನು ಬಲಪಡಿಸುವುದು ಇವರ ಮುಖ್ಯ ಗುರಿಯಾಗಿದೆ ಈ ಮಿಷನ್ದು. ಈ FICCIFLO ಫುಲ್ ಫಾರ್ಮ್ ಏನು ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. FINLO ಅಂದರೆ ಲೇಡೀಸ್ ಆರ್ಗನೈಸೇಷನ್. ಇದ್ರದ್ದು ಯಾವಾಗ ಸ್ಟಾರ್ಟ್ ಆಗಿತ್ತು? 1983 ಸ್ಟಾರ್ಟ್ ಆಗಿರೋದು. ಹೆಡ್ ಕ್ವಾರ್ಟರ್ಸ್ ಬಂದಿರೋದು ನವದೆಹಲಿಯಲ್ಲಿ. ಸ್ವರೂಪ, ಇದು ಆಗ್ನೇಯ ಏಷ್ಯಾದ ಅತ್ಯಂತ ಹಳೆಯ ಮಹಿಳಾ ನೇತೃತ್ವದ ಮತ್ತು ಮಹಿಳಾ ಕೇಂದ್ರಿತ ವ್ಯಾಪಾರ ಮಂಡಳಿಯಾಗಿದೆ. ಇದೊಂದು ಆಗ್ನೇಯ ಏಷ್ಯಾದ ಅತ್ಯಂತ ಹಳೆ ಮಹಿಳಾ ನೇತೃತ್ವವಾಗಿದೆ. ಇದೊಂದು ಮಹಿಳಾ ಕೇಂದ್ರಿತ ವ್ಯಾಪಾರ ಮಂಡಳಿ ಕೂಡ ಇದು ಒಂದು ಹಳೆಯದು. ವ್ಯಾಪ್ತಿ ಭಾರತ ಎಲ್ಲೆಲ್ಲಿ ಹರಡಿದೆ ಅಂದರೆ, ಇದು ಭಾರತಾದ್ಯಂತ 21ಕ್ಕೂ ಹೆಚ್ಚು ಘಟಕಗಳನ್ನು ಹೊಂದಿದೆ. ಸುಮಾರು 15,000ಕ್ಕೂ ಹೆಚ್ಚು ಮಹಿಳಾ ಉದ್ಯಮಿಗಳು ಮತ್ತು ವೃತ್ತಿಪರರನ್ನು ಒಳಗೊಂಡಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, 2026ರ ಸ್ಕೈಟ್ರಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ನಲ್ಲಿ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ವಿಮಾನ ನಿಲ್ದಾಣ ಯಾವುದು? ಆಪ್ಷನ್ಸ್ ಎ ಬಂದು ಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದಿರೋದು ದೋಹಾದಲ್ಲಿ. ಚಾಂಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದಿರೋದು ಸಿಂಗಾಪುರದಲ್ಲಿ. ಮೂರನೇ ಆಪ್ಷನ್ನು ಇಂಚಿಯಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದಿರೋದು ಸಿಯೋಲ್ನಲ್ಲಿ. ಆಪ್ಷನ್ ಡಿ ಹ್ಯಾನೆಡಾ ವಿಮಾನ ನಿಲ್ದಾಣ, ಇದಿರೋದು ಟೋಕಿಯೋದಲ್ಲಿ. ಸರಿಯಾದ ಉತ್ತರ ಸ್ಕೈಟ್ರಾಕ್ಸ್ ವರ್ಲ್ಡ್ ಏರ್ಪೋರ್ಟ್ಸ್ ಅವಾರ್ಡ್ಸ್ 2026 ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಡೆದಿದೆ ಅಂದರೆ, ಸರಿಯಾದ ಉತ್ತರ ಚಾಂಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಿಂಗಾಪುರದಲ್ಲೂ. ಆಪ್ಷನ್ ಬಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಿದ,
2026 ಸ್ಕೈ ಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ ಘೋಷಣೆಯಾಗಿದ್ದು, ಇದು ಸಿಂಗಾಪುರದ ಚಾಂಗಿ ವಿಮಾನ ನಿಲ್ದಾಣ ಮತ್ತೊಮ್ಮೆ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಯಾಗಿ ಪಾತ್ರವಾಗಿದೆ. ಇದೇ ಪಟ್ಟಿಯಲ್ಲಿ ಅಂದ್ರೆ ಟಾಪ್ 100 ಲಿಸ್ಟಲ್ಲಿ ಇಂಡಿಯಾದು 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಕೂಡ ಇದೆ. 100 ಸ್ಥಾನದಲ್ಲಿ ಪಡೆದಿರುವ ವಿಶೇಷತೆ 5. ಭಾರತದ 5 ವಿಮಾನ ನಿಲ್ದಾಣಗಳು ವಿಶ್ವದ ಟಾಪ್ 100 ಸ್ಥಾನಗಳಲ್ಲಿ ಸ್ಥಾನ ಪಡೆದಿದೆ. ಯಾವ್ದ್ಯಾವ್ದು ಅಂದ್ರೆ ಮೊದಲನೇದು ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಗ್ಲೋಬಲ್ ರ್ಯಾಂಕಿಂಗ್ಸ್ ನಲ್ಲಿ ಪ್ರಥಮ ಸ್ಥಾನ ಸಿಂಗಾಪುರದ ಚಾಂಗಿಯ ವಿಮಾನ ನಿಲ್ದಾಣ ಸಿಂಗಾಪುರ್. ಇದು ತನ್ನ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ಪ್ರಯಾಣಿಕ ಸ್ನೇಹಿ ಸೇವೆಗಾಗಿ ಈ ಗೌರವಕ್ಕೆ ಪಾತ್ರವಾಗಿದೆ. ಇದು ಸಿಂಗಾಪುರದ ಚಾಂಗೈ ವಿಮಾನ ನಿಲ್ದಾಣ. ಇತರ ಪ್ರಮುಖ ಖತರ್ ಅಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೆಕೆಂಡ್ ಪ್ಲೇಸು ಖತರ್ ಅಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 3ನೇದು ಟೋಕಿಯೋ ಹನೆಡಾ ವಿಮಾನ ನಿಲ್ದಾಣ. ಟಾಪ್ 3 ಯಾವ್ದ್ಯಾವ್ದಂದ್ರೆ ಫಸ್ಟ್ ಅಂತೂ ಚಾಂಗೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, 2ನೇದು ಖತರ್ ಅಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, 3ನೇದು ಟೋಕಿಯೋ ಹನೆಡಾ ವಿಮಾನ ನಿಲ್ದಾಣ. ನೆಕ್ಸ್ಟ್ ಭಾರತದ 5 ವಿಮಾನ ನಿಲ್ದಾಣಗಳು ಟಾಪ್ 100 100ರ ವಿಮಾನ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ಪ್ರತಿಬಿಂಬಿಸುವಂತೆ 5 ವಿಮಾನ ನಿಲ್ದಾಣಗಳು ಅಂದ್ರೆ ಟಾಪ್ 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಟಾಪ್ 100 ಯಾವುದು ಬರುತ್ತೆ ಅನ್ನೋದಾದ್ರೆ ಫಸ್ಟ್ ಅಂತೂ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ದೆಹಲಿಯಲ್ಲಿದೆ. ಏನಕ್ಕಿದು ಭಾರತದ ಅತ್ಯುತ್ತಮ ವಿಮಾನ ನಿಲ್ದಾಣವಾಗಿದೆ, ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. 2ನೇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು ದಕ್ಷಿಣದಲ್ಲಿರೋದು. ಏಷ್ಯಾದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. 3ನೇದು ಛತ್ರಪತಿ ಶಿವಾಜಿ ಮಹಾರಾಜ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಮುಂಬೈನಲ್ಲಿದೆ. ಏನಕ್ಕೆ ಇದು ಅತ್ಯುತ್ತಮ ಪ್ರಯಾಣಿಕ ಸೇವೆಗಳಿಗೆ ಸ್ಥಾನ ಪಡೆದಿದೆ. 4ನೇದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಹೈದರಾಬಾದ್ನಲ್ಲಿದೆ. ಇದು ದಕ್ಷಿಣ ಭಾರತದ ಮತ್ತೊಂದು ಪ್ರಮುಖ ಸಾಧಕ ನಿಲ್ದಾಣ. 5ನೇದು ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮೋಪಾ ಅಂತಾನೂ ಕರೀಬಹುದು. ಇದು ಗೋವಾದಲ್ಲಿದೆ. ಇದು ಹೊಸದಾಗಿ ಈ ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತಿರುವ ಪ್ರಮುಖ ನಿಲ್ದಾಣ. ಇದು ಸ್ಕೈ ಟ್ರ್ಯಾಕ್ಸ್ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಇದು ಮಾನದಂಡ ಮಹತ್ವದ ಈ ಪ್ರಶಸ್ತಿಯನ್ನು ಪ್ರಯಾಣಿಕರ ತೃಪ್ತಿ ಸಮೀಕ್ಷೆಯ ಆಧಾರದ ಮೇಲೆ ನೀಡಲಾಗುತ್ತದೆ. ಪ್ಯಾಸೆಂಜರ್ಸ್ ಟ್ರಾವೆಲರ್ಸ್ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ಮೂಲಕ ಈ ಸ್ಕೈ ಟ್ರ್ಯಾಕ್ಸ್ ಪ್ರಶಸ್ತಿನ ಕೊಡಲಾಗಿದೆ. ಅಂಶಗಳು ಏನೇನು ನೋಡ್ಬೋದು: ಚೆಕ್ ಇನ್, ಆಗಮನ, ವರ್ಗಾವಣೆ, ಶಾಪಿಂಗ್, ಭದ್ರತೆ ಮತ್ತು ಗಡಿಯ ದಾಟುವಿಕೆಯಂತಹ 500ಕ್ಕೂ ಹೆಚ್ಚು ಅಂಶಗಳನ್ನು ಪರಿಗಣಿಸಲಾಗುತ್ತದೆ. ಇದರಲ್ಲೇ ಕೇಳ್ಬೋದು ಕ್ವಶನ್ಸ್ ಯಾವ ಥರ ಫಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಲ್ದಾಣ ಯಾವುದು ಸ್ಕೈ ಟ್ರ್ಯಾಕ್ಸ್ ಬಂದಿರೋದು, ಆಮೇಲೆ ಟಾಪ್ 3 ಯಾವುದು ಅಂತಲೂ ಕೇಳ್ಬೋದು. ಆಮೇಲೆ ಭಾರತದಲ್ಲಿ 5 ವಿಮಾನ ನಿಲ್ದಾಣ ಯಾವ್ದಾಗಿದೆ ಅಂತ 4 ಕೊಟ್ಬಿಟ್ಟು ಯಾವುದೋ 3 ಕೊಟ್ಬಿಟ್ಟು ಕೊಟ್ಟಿರಲ್ಲ, ಆ ಥರನೂ ಕೇಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಆಳ ಸಮುದ್ರದ ಪ್ರಾಣಿ ಸಂಕುಲನ ರಾಷ್ಟ್ರೀಯ ಭಂಡಾರ ಎಂದು ಘೋಷಿಸಲ್ಪಟ್ಟ ಕೇಂದ್ರ ಯಾವುದು? ಆಪ್ಷನ್ ಎ ನೀಲಿ ಕ್ರಾಂತಿ ಕೇಂದ್ರ, ಆಪ್ಷನ್ ಬಿ ಸಾಗರ ತಾರಾ ಕೇಂದ್ರ, ಆಪ್ಷನ್ ಸಿ ಸಮುದ್ರ ಜೀವಿ ಸಂಶೋಧನಾ ಕೇಂದ್ರ, ಆಪ್ಷನ್ ಡಿ ಭವಸಾಗರ ರೆಫರಲ್ ಸೆಂಟರ್. ಸರಿಯಾದ ಉತ್ತರ ಭವಸಾಗರ ರೆಫರಲ್ ಸೆಂಟರ್. ಕೊನೆಯ ಆಪ್ಷನ್ ಭವಸಾಗರ ರೆಫರಲ್ ಸೆಂಟರ್. ಏನಕ್ಕೆ ಇದು ನ್ಯಾಷನಲ್ ರೆಸ್ಪಿರೇಟರಿ ಫಾರ್ ಡೀಪ್ ಸೀ ಫೋನಾ ಎಂದು ಘೋಷಿಸಲಾಗಿದೆ. ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋದಾದ್ರೆ ಇದು ಎಲ್ಲಿರೋದು? ಕೊಚ್ಚಿಯಲ್ಲಿರುವ ಕಡಲ ಜೀವ ಸಂಪನ್ಮೂಲ ಮತ್ತು ಪರಿಸರ ವಿಜ್ಞಾನ ಕೇಂದ್ರ
ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಭವಸಾಗರ ರೆಫರಲ್ ಸೆಂಟರ್ ಅನ್ನು ಭಾರತದ ಜೈವಿಕ ವೈವಿಧ್ಯತೆ ಕಾಯ್ದೆ 2002 ಅಂದರೆ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಅಡಿಯಲ್ಲಿ ಆಳ ಸಮುದ್ರ ಪ್ರಾಣಿಸಂಕುಲದ ರಾಷ್ಟ್ರೀಯ ಭಂಡಾರ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ಭವಸಾಗರ ರೆಫರಲ್ ಸೆಂಟರ್ ಅಂಡರ್ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಅಂಡರಲ್ಲಿ ಈ ಭವಸಾಗರ ರೆಫರಲ್ ಸೆಂಟರ್ನ ಘೋಷಿಸಲಾಗಿದೆ. ಈ ಅಂಡರ್ ಬರುತ್ತೆ ಅಂತ ಕೊಚ್ಚಿಯಲ್ಲಿರುವ ಈ ಭವಸಾಗರ ರೆಫರಲ್ ಸೆಂಟರು 2002 ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಅಂಡರ್ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಏನಿದು ಸ್ವಲ್ಪ ಡಿಪ್ಪಾಗಿ ಏನೇನು ಇನ್ಕ್ಲೂಡ್ ಆಗಬಹುದು. ಬೆಳವಣಿಗೆ ಕುರಿತಾದ ಪ್ರಮುಖ ಮಾಹಿತಿ ಇಲ್ಲಿದೆ. ರಾಷ್ಟ್ರೀಯ ಭಂಡಾರ ಎಂದರೇನು? ರಾಷ್ಟ್ರೀಯ ನ್ಯಾಷನಲ್ ರಿಪೋಸಿಟರಿ ಎಂದರೇನು? ಅಧಿಕೃತ ಮಾನ್ಯತೆ. ಭಾರತ ಸರ್ಕಾರವು ಜೈವಿಕ ವೈವಿಧ್ಯತೆ ಕಾಯ್ದೆಯ ಸೆಕ್ಷನ್ 39ರ ಅಡಿಯಲ್ಲಿ ನಿರ್ದಿಷ್ಟ ಸಂಸ್ಥೆಗಳನ್ನು ವಿವಿಧ ಜೀವಜಾತಿಗಳ ಮಾದರಿಗಳನ್ನು ಸಂರಕ್ಷಿಸಲು ರಾಷ್ಟ್ರೀಯ ಭಂಡಾರ ಎಂದು ಗುರುತಿಸಲಾಗಿದೆ. ಅಂದ್ರೆ ಫ್ಯೂ ಸ್ಪೀಷೀಸ್, ಎಲ್ಲೂ ಸಿಗದೇ ಇರೋಂಥ ಸ್ಪೀಷೀಸ್, ಜೈವಿಕ ವೈವಿಧ್ಯತೆ ಸಿಗದೇ ಇರೋಂಥ ಜಾತಿಗಳನ್ನ ಇಲ್ಲಿ ಸಂರಕ್ಷಿಸಿ ಇಡ್ತಾರೆ. ಅದನ್ನು ನ್ಯಾಷನಲ್ ರಿಪೋಸಿಟರಿ ಅಂತ ಕರೀತಾರೆ. ಇದರ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಇನ್ನು ಮುಂದೆ ಭಾರತದ ವಿಶೇಷ ಆರ್ಥಿಕ ವಲಯದ ಆಳದ ಸಮುದ್ರದಲ್ಲಿ ಕಂಡುಬರುವ ಅಪರೂಪದ ಜೀವಿ ಮಾದರಿಗಳನ್ನು ಈ ಕೇಂದ್ರಗಳಲ್ಲಿ ವೈಜ್ಞಾನಿಕವಾಗಿ ಸಂಗ್ರಹಿಸಿ ವರ್ಗೀಕರಿಸಿ ಸಂರಕ್ಷಿಸಲಾಗುತ್ತದೆ. ಈ ಭವಸಾಗರ ಕೇಂದ್ರದ ವಿಶೇಷತೆ ಏನು? ಇದು ಸ್ಥಳ ಎಲ್ಲಿರೋದು? ಕೊಚ್ಚಿ, ಕೇರಳದಲ್ಲಿರೋದು. ಇದು ಕೇಂದ್ರ ಭೂಮಿ ಭೂವಿಜ್ಞಾನ ಸಚಿವಾಲಯ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಧೀನದಲ್ಲಿರುವ CMLRE ಸಂಸ್ಥೆಯ ಭಾಗವಾಗಿದೆ. ಸಂಗ್ರಹಣೆ ಇಲ್ಲಿ ಸಾವಿರಾರು ಮೀಟರ್ಗಳಷ್ಟು ಆಳವಾಗಿರುವ ಸಮುದ್ರ ಜೀವಿಗಳು, ಆಕಾಶೇರುಗಳು ಮತ್ತು ಇತರ ಅಪರೂಪದ ಪ್ರಾಣಿ ಸಂಕುಲದ ಮಾದರಿಗಳಿವೆ. ಇವುಗಳ DNA ಬಾರ್ಕೋಡಿಂಗ್ ಮತ್ತು ಜೀನ್ ಬ್ಯಾಂಕಿಂಗ್ ಸೌಲಭ್ಯವೂ ಇಲ್ಲಿ ಸಿಗುತ್ತದೆ. ಜೈವಿಕ ವೈವಿಧ್ಯತೆ ಕಾಯ್ದೆ 2002 ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಏನ್ ಹೇಳುತ್ತಂದ್ರೆ ಇದು ಉದ್ದೇಶ ಬಂದು ಭಾರತದ ಜೈವಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು, ಅವುಗಳ ಸುಸ್ಥಿರ ಬಳಕೆ ಮತ್ತು ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಬರುವ ಲಾಭಗಳನ್ನು ಸಮಾನವಾಗಿ ಹಂಚಿಕೊಳ್ಳುವುದು ಈ ಕಾಯ್ದೆಯ ಗುರಿಯಾಗಿದೆ. ರಾಷ್ಟ್ರೀಯ ಜೈವಿಕ ವೈವಿಧ್ಯ ಪ್ರಾಧಿಕಾರ ಈ ಕಾಯ್ದೆಯ ಅನುಷ್ಠಾನಕ್ಕಾಗಿ ಚೆನ್ನೈನಲ್ಲಿ NBA ಯನ್ನು ಸ್ಥಾಪಿಸಲಾಗಿದೆ. ಮುಂದಿನ ಪ್ರಶ್ನೆ, ಆಂಧ್ರಪ್ರದೇಶ ಸರ್ಕಾರವು ನೇಕಾರರಿಗಾಗಿ ಉಚಿತ ವಿದ್ಯುತ್ ಯೋಜನೆಯನ್ನು ಯಾವ ದಿನಾಂಕದಿಂದ ಜಾರಿಗೆ ತರಲು ನಿರ್ಧರಿಸಿದೆ? ಅಂದರೆ ಹ್ಯಾಂಡ್ಲೂಮ್ ಅವ್ರಿಗೆ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ ಆಂಧ್ರಪ್ರದೇಶ ಗೌರ್ಮೆಂಟ್ ಅವರು. ಅದು ಯಾವಾಗ? ಆಪ್ಷನ್ ಎ 2 ಅಕ್ಟೋಬರ್ 2026 ಇಂದ 15 ಆಗಸ್ಟ್ 2026, ಆಪ್ಷನ್ ಸಿ ಏಪ್ರಿಲ್ 1, 2026, ಆಪ್ಷನ್ ಡಿ 1 ಜನವರಿ 2026. ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ 1, 2026. 1 ಏಪ್ರಿಲ್ 2026. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಆಂಧ್ರಪ್ರದೇಶ ಸರ್ಕಾರವು ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಆರ್ಥಿಕ ಸಬಲೀಕರಣಕ್ಕಾಗಿ 1 ಏಪ್ರಿಲ್ 2026ರಿಂದ ಜಾರಿಗೆ ಬರುವ ಉಚಿತ ವಿದ್ಯುತ್ ಯೋಜನೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ. ಫ್ರೀ ಎಲೆಕ್ಟ್ರಿಸಿಟಿ ಸ್ಕೀಮ್ ಯಾರಿಗೆ? ಕೈಮಗ್ಗ ಕೆಲಸ ಮಾಡೋರಿಗೆ. ಈ ಯೋಜನೆ ವಿವರಗಳು ನೋಡೋದಾದ್ರೆ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಏಪ್ರಿಲ್ 1, 2026, 2026 ಈ ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಆಂಧ್ರಪ್ರದೇಶದ ನೋಂದಾಯಿತ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರಿಗೆ ಇದು ಇವರು ಕೊಡ್ತಾ ಇರೋದು.
ಯಾರಿಗೆ? ಕೈಮಗ್ಗ ಮತ್ತೆ ವಿದ್ಯುತ್ ಮಗ್ಗ, ಪವರ್ ಮತ್ತೆ ಹ್ಯಾಂಡ್ಲೂಮ್. ಉದ್ದೇಶ ಏನಕ್ಕೆ? ನೇಕಾರರ ಮೇಲಿನ ಉತ್ಪಾದನಾ ವೆಚ್ಚದ ಹೊರೆಯನ್ನು ಕಡಿಮೆ ಮಾಡುವುದು ಮತ್ತು ಅವರ ಜೀವನೋಪಾಯವನ್ನು ಸುಧಾರಿಸುವುದು. ಪ್ರಮುಖ ಸೌಲಭ್ಯಗಳು: ಕೈಮಗ್ಗ ಘಟಕಗಳಿಗೆ ಪ್ರತಿ ತಿಂಗಳು ನಿರ್ದಿಷ್ಟ ಪ್ರಮಾಣದ ಉಚಿತ ವಿದ್ಯುತ್ ಒದಗಿಸಲಾಗುತ್ತದೆ. ವಿದ್ಯುತ್ ಮಗ್ಗ ನೇಕಾರರಿಗೆ ವಿದ್ಯುತ್ ಮಗ್ಗಗಳ ಕಾರ್ಯಾಚರಣೆಗೆ ಹೆಚ್ಚಿನ ಪ್ರಮಾಣ ವಿದ್ಯುತ್ ಅಗತ್ಯವಿರುವುದರಿಂದ ಅವರಿಗೆ ನಿಗದಿತ ಯೂನಿಟ್ಗಳವರೆಗೆ ಸಂಪೂರ್ಣ ಉಚಿತ ವಿದ್ಯುತ್ ಅಥವಾ ಭಾರೀ ರಿಯಾಯಿತಿ ದರದಲ್ಲಿ ವಿದ್ಯುತ್ ನೀಡಲಾಗುತ್ತದೆ. ನೇರ ಲಾಭ ವರ್ಗಾವಣೆ: ಈ ಯೋಜನೆಯ ಸೌಲಭ್ಯವನ್ನು ಪಾರದರ್ಶಕವಾಗಿ ತಲುಪಿಸಲು ಸರ್ಕಾರವು ಆಧಾರ್ ಜೋಡಿಯ ವ್ಯವಸ್ಥೆಯನ್ನು ಬಳಸುತ್ತದೆ. ಫಸ್ಟು ಅದು ಹ್ಯಾಂಡ್ಲೂಮ್ ಕೆಲಸ ಮಾಡ್ತೀವಿ ಅಂತ ಗೌರ್ಮೆಂಟಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರಬೇಕು. ಈ ಮೇಲಿಂದ ಅವರು ವಿದ್ಯುತ್ ಫ್ರೀಯಾಗಿ ಅವ್ರಿಗೆ ಉಪಯೋಗಿಸೋಕ್ಕೆ ಸಿಗಬೇಕು ಅಂದರೆ ಜೊತೆಗೆ ಆಧಾರ್ ಕಾರ್ಡ್ ಕೂಡ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು. ನೇಕಾರರ ಮೇಲಾಗುವ ಧನಾತ್ಮಕ ಪರಿಣಾಮಗಳು: ಉತ್ಪಾದನಾ ವೆಚ್ಚ ಇಳಿಕೆ, ವಿದ್ಯುತ್ ಬಿಲ್ ಪಾವತಿಯ ಹೊರೆ ತಪ್ಪುವುದರಿಂದ ನೇಕಾರರ ನಿವ್ವಳ ಲಾಭ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಬೆಲೆ: ಕಡಿಮೆ ವೆಚ್ಚದಲ್ಲಿ ಬಟ್ಟೆ ತಯಾರಿಸುವುದರಿಂದ ಮಾರುಕಟ್ಟೆಯಲ್ಲಿ ಇತರ ಉತ್ಪನ್ನಗಳೊಂದಿಗೆ ಸ್ಪರ್ಧಿಸಲು ಸುಲಭವಾಗುತ್ತದೆ. ಉದ್ಯೋಗಿ ಸಂರಕ್ಷಣೆ: ನಷ್ಟದಲ್ಲಿದ್ದ ಅನೇಕ ಮಗ್ಗಗಳು ಈ ಯೋಜನೆಯಿಂದಾಗಿ ಮತ್ತೆ ಕಾರ್ಯಾರಂಭ ಮಾಡಲಿವೆ. ಮುಂದಿನ ಪ್ರಶ್ನೆ: ಪಂಜಾಬ್ ಸಚಿವ ಸಂಪುಟವು ಅನುಮೋದಿಸಿದ ಮುಖ್ಯಮಂತ್ರಿ ಮಾನವ್ ದಿಯಾನ್ ಸತ್ಕರ್ ಯೋಜನೆಯ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್ ಆಪ್ಷನ್ ಎ ರೈತರಿಗೆ ಉಚಿತ ಬಿತ್ತನೆ ಬೀಜ ವಿತರಣೆ, ಆಪ್ಷನ್ ಬಿ ಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆ, ಆಪ್ಷನ್ ಸಿ ಮಹಿಳೆಯರಿಗೆ ಮಾಸಿಕ ಆರ್ಥಿಕ ನೆರವು ನೀಡುವುದು, ಆಪ್ಷನ್ ಡಿ ಯುವಕರಿಗೆ ಉದ್ಯೋಗ ತರಬೇತಿ ನೀಡುವುದು. ಸರಿಯಾದ ಉತ್ತರ ಮಹಿಳೆಯರಿಗೆ ಮಾಸಿಕ ಆರ್ಥಿಕ ನೆರವು ನೀಡುವುದು, ಆಪ್ಷನ್ ಸಿ. ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಪಂಜಾಬ್ ಸಚಿವ ಸಂಪುಟವು 2026-27ರ ಆರ್ಥಿಕ ವರ್ಷದಿಂದ ಜಾರಿಗೆ ಬರುವಂತೆ ಮಹಿಳೆಯರಿಗೆ ಮಾಸಿಕ ಆರ್ಥಿಕ ನೆರವು ನೀಡಲು ಮುಖ್ಯಮಂತ್ರಿ ಮಾನವ್ ದಿಯಾನ್ ಸತ್ಕಾರ್ ಯೋಜನೆ ಎಂಬ ಮಹತ್ವದ ಯೋಜನೆ ಅನುಮೋದನೆ ನೀಡಿದ್ದಾರೆ. ಸ್ಕೀಮ್ ಬಂದಿದೆ ಯಾರಿಗೋಸ್ಕರ? ಮಹಿಳೆಯರಿಗೋಸ್ಕರ ಮಾಸಿಕ ಆರ್ಥಿಕ ನೆರವು ನೀಡೋದಕ್ಕೋಸ್ಕರ ಈ ಯೋಜನೆ ಬಂದಿರೋದು. ಈ ಯೋಜನೆ ಕುರಿತಾಗಿ ಸ್ವಲ್ಪ ನೋಡೋದಾದ್ರೆ, ಹೆಸರು ಮುಖ್ಯಮಂತ್ರಿ ಮಾನವ್ ದಿಯಾನ್ ಸತ್ಕಾರ್ ಯೋಜನೆ. ಇದರ ಅರ್ಥ ತಾಯಿ ಮಗಳ ಗೌರವದ ಯೋಜನೆ. ಫಲಾನುಭವಿಗಳು ಪಂಜಾಬ್ ರಾಜ್ಯದ ಅರ್ಹ ಮಹಿಳೆಯರಿಗೆ. ಇದು ಯಾವ ರಾಜ್ಯಕ್ಕೆ ಕೊಡ್ತಾ ಇರೋದು? ಪಂಜಾಬ್ ಅವರಿಗೆ, ಪಂಜಾಬ್ ವುಮೆನ್ಸ್ ಮಹಿಳೆಯರಿಗೆ. ಸೌಲಭ್ಯ: ಪ್ರತಿ ತಿಂಗಳು ನಿಗದಿತ ಮೊತ್ತದ ಆರ್ಥಿಕ ಸಹಾಯವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ಜಮೆ ಮಾಡಲಾಗುತ್ತದೆ. ವಿಧಾನ ಯಾವ ರೀತಿ? ಈ ಯೋಜನೆಯು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನದ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದು ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ. ಯಾವಾಗ? ಎಷ್ಟು ದಿನ? ಎಷ್ಟು ವರ್ಷ? 2026ರಿಂದ 27ರ ಆರ್ಥಿಕ ವರ್ಷದಿಂದ ಈ ಯೋಜನೆ ಜಾರಿಗೆ ಬರಲಿದೆ. ಈ ಯೋಜನೆಯ ಉದ್ದೇಶ ಮಹಿಳಾ ಸಬಲೀಕರಣ. ಮಹಿಳೆಯರು ತಮ್ಮ ದೈನಂದಿನ ಅಗತ್ಯಗಳಿಗಾಗಿ ಇತರರ ಮೇಲೆ ಅವಲಂಬಿತರಾಗುವುದು ತಪ್ಪಿಸಿ ಆರ್ಥಿಕವಾಗಿ ಸ್ವತಂತ್ರರಾಗಿಸುವುದು. ನೆಕ್ಸ್ಟ್, ಜೀವನ ಮಟ್ಟ ಸುಧಾರಣೆ. ಗ್ರಾಮೀಣ ಮತ್ತು ಬಡ ಕುಟುಂಬಗಳ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವುದು. ಲಿಂಗ ಸಮಾನತೆ. ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಮತ್ತು ಗೌರವವನ್ನು
ಹೆಚ್ಚಿಸುತ್ತದೆ. ಇಂಡಿಪೆಂಡೆಂಟ್ ಆಗಿರ್ಬೋದು, ಮಹಿಳೆಯರು ಕೂಡ ಸಮಾನಾಗಿ ಕೆಲಸ ಮಾಡ್ಬೋದು, ಅವ್ರ ಸ್ಥಿತಿನೂ ಸ್ವಲ್ಪ ಚೆನ್ನಾಗಿರ್ಬೋದು, ಮತ್ತೆ ಕುಟುಂಬ ಕೂಡ ಸ್ವಲ್ಪ ಚೆನ್ನಾಗಿ ಓದಿಸ್ಕೋಬೋದು, ಒಂದು ರೆಸ್ಪೆಕ್ಟ್ ಕೂಡ ಬರುತ್ತೆ. ಅವರಿಂದ ಯೋಜನೆ ಬಿಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಉತ್ಕಲ ದಿವಸ ಅಥವಾ ಒಡಿಸ್ಸಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಬಂದು ಆಪ್ಷನ್ ಎ ಮಾರ್ಚ್ 31, ಆಪ್ಷನ್ ಬಿ ಏಪ್ರಿಲ್ 1, ಆಪ್ಷನ್ ಸಿ ಏಪ್ರಿಲ್ 15, ಆಪ್ಷನ್ ಡಿ ಮೇ 1. ಸರಿಯಾದ ಉತ್ತರ ಏಪ್ರಿಲ್ 1. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಏಪ್ರಿಲ್ 1ರಂದು ಒಡಿಸ್ಸಾ ರಾಜ್ಯವು ತನ್ನ ಸ್ಥಾಪನಾ ದಿನದ ಉತ್ಕಲ ದಿವಸ್ ಒಂದು ಒಡಿಶಾ ದಿನವನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಾರೆ. ಇದು 1936ರಲ್ಲಿ ಒಡಿಸ್ಸಾವು ಭಾಷೆಯ ಆಧಾರದ ಮೇಲೆ ಪ್ರತ್ಯೇಕ ಪ್ರಾಂತ್ಯವಾಗಿ ರೂಪುಗೊಂಡು ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. 1936ರಲ್ಲಿ ಒಡಿಸ್ಸಾ ಭಾಷೆ ಒಡಿಸ್ಸಾ ರಾಜ್ಯಕ್ಕೆ ಬಂತು. ಆ ನೆನಪಿಗೋಸ್ಕರ ಇವರು ಉತ್ಕಲ್ ದಿವಸ್ ಅಂತ ಒಡಿಸ್ಸಾದಲ್ಲಿ ಆಚರಿಸ್ತಾರೆ ಏಪ್ರಿಲ್ 1. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ, ಇದು ಸ್ಥಾಪನೆ 1931ರ ಏಪ್ರಿಲ್ 1ರಂದು ಬ್ರಿಟಿಷ್ ಭಾರತದ ಅಡಿಯಲ್ಲಿ ಒಡಿಸ್ಸಾ ಪ್ರತ್ಯೇಕ ಪ್ರಾಂತ್ಯವಾಗಿ ಅಸ್ತಿತ್ವಕ್ಕೆ ಬಂದಿತ್ತು. ಅದಕ್ಕೋಸ್ಕರ ಭಾಷಾ ಆಧಾರಿತ ಮೊದಲ ರಾಜ್ಯ, ಭಾಷೆಯ ಆಧಾರದ ಮೇಲೆ ರಚನೆಯಾದ ಭಾರತದ ಮೊದಲ ಪ್ರಾಂತ್ಯ ಎಂಬ ಹೆಗ್ಗಳಿಕೆಗೆ ಒಡಿಸ್ಸಾ ಪ್ರಾಂತ್ಯವಾಗಿದೆ. ಸ್ವಾತಂತ್ರ್ಯದ ನಂತರ 1953ರಲ್ಲಿ ಆಂಧ್ರಪ್ರದೇಶ ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯವಾಯಿತು. ಆದರೆ ಬ್ರಿಟಿಷ್ ಕಾಲದಲ್ಲಿ ಒಡಿಶಾ ಮೇಲುಗೈ ಸ್ಥಾಪಿಸಿತು. ಬೇರ್ಪಡೆ ಈ ಮೊದಲು ಒಡಿಶಾದ ಭಾಗಗಳು ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯದ ಭಾಗವಾಗಿದ್ದವು. ದೀರ್ಘಕಾಲದ ಹೋರಾಟದ ನಂತರ ಬಿಹಾರದಿಂದ ಇದನ್ನು ಬೇರ್ಪಡಿಸಲಾಯಿತು. ಪ್ರಮುಖ ನಾಯಕರು ಯಾರು? ಒಡಿಶಾದ ಏಕೀಕರಣಕ್ಕಾಗಿ ಮತ್ತು ಪ್ರತ್ಯೇಕ ರಾಜ್ಯದ ಸ್ಥಾನಮಾನಕ್ಕಾಗಿ ಹೋರಾಡಿದ ಪ್ರಮುಖ ನಾಯಕರನ್ನು ಈ ದಿನ ನೆನಪಿಸಿಕೊಳ್ಳಲಾಗುತ್ತದೆ. ಯಾರ್ಯಾರು ಅಂದ್ರೆ, ಉತ್ಕಲ ಗೌರವ ಮಧುಸೂದನ್ ದಾಸ್, ಉತ್ಕಲಮಣಿ ಗೋಪಬಂಧು ದಾಸ್, ಮಹಾರಾಜ ಶ್ರೀ ಚಂದ್ರ ಭಂಜದೇವ್, ಕೃಷ್ಣಚಂದ್ರ ಗಣಪತಿ. ಇವರಿಷ್ಟನ ಕೀ ಲೀಡರ್ಸ್ ಆಗಿರುತ್ತೆ ಒಡಿಶಾ ರಾಜ್ಯ ಇರೋದಕ್ಕೆ, ಏಕೀಕರಣವಾಗೋಕ್ಕೆ. ಒಡಿಶಾ ರಾಜ್ಯ ಏಕೀಕರಣಕ್ಕೋಸ್ಕರ ಇವರಿಷ್ಟನ ಓಡಾಡಿರ್ತಾರೆ. ಆಚರಣೆಯ ಮಹತ್ವ: ಈ ದಿನದಂದು ಒಡಿಶಾದಾದ್ಯಂತ ಸರ್ಕಾರಿ ರಜೆ ಇರುತ್ತದೆ. ರಾಜ್ಯದ ಸಾಂಸ್ಕೃತಿಕ ಪರಂಪರೆ, ಕಲೆ, ನೃತ್ಯ ಮತ್ತು ಸಾಹಿತ್ಯಗಳನ್ನು ಪ್ರದರ್ಶಿಸುವ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಬಂಡೆ ಉತ್ಕಲ ಜನನಿ ಎಂಬ ರಾಜ್ಯ ಗೀತೆಯನ್ನು ಹಾಡುವ ಮೂಲಕ ಗೌರವಿಸಲಾಗುತ್ತದೆ. ಇದು ರಾಜ್ಯ ಗೀತೆಯಾಗಿರುತ್ತೆ. ಬಂಡೆ ಉತ್ಕಲ ಜನನಿ ಒರಿಸ್ಸಾ ರಾಜ್ಯದು. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ